ಅಯ್ಯೋ ಇಷ್ಟೆಲ್ಲ ಕೇಳಿದ್ಮೇಲೂ ಸುಮ್ಮನೆ ನಿಂತಿದ್ದೀಲೇ. ಹೋಗು ಸಕ್ಕರೆ ತಗೊಂಬ, ಬಾಯಿ ಸಿಹಿ ಮಾಡಬೇಕು. ಒಳ್ಳೆ ನಿರ್ಧಾರ ತಗೊಂಡಿದ್ಯಾ ಶ್ರೀವಲ್ಲಿ. ಏನು ಯೋಚನೆ ಮಾಡಬೇಡ, ನಿನಗೆಲ್ಲ ಒಳ್ಳೇದಾಗುತ್ತೆ. ಯಾಕೆ ಹೇಳು? ಯಾಕಂದರೆ ನಿನ್ನ ಮನಸ್ಸು ಅಷ್ಟು ಒಳ್ಳೆಯದು. ಆಲ್ ದಿ ಬೆಸ್ಟ್. ಶ್ರೀವಲ್ಲಿ ನಮ. ಓಹೋ, ವಿಷಯ ಇಲ್ಲಿವರೆಗೂ ಬಂದ್ಬಿಡ್ತಾ. ಎಲ್ಲ ಸಿಹಿ ತಿನ್ನೋ ಮೂಡಲಿದ್ದಾರೆ. ನಾನು ಸ್ವಲ್ಪ ಕಹಿ ಕೊಡ್ಬೇಕಲ್ಲ. ಫಿಟ್ಟಿಂಗ್ ಇಡೋದಕ್ಕೆ ಇದು ಸರಿಯಾದ ಸಮಯ. ಹೇಳು ಬ್ರೋ. ಹೇಳೋದು ಕೇಳೋದು ಏನೂ ಇಲ್ಲ. ಇನ್ಮೇಲೆ ನಡೆಯೋದು ನಡೀತಾ ಇರುತ್ತೆ. ನಾನು ನೀನು ನೋಡ್ಕೊಂಡು ಬಾಯ್ ಬಡ್ಕೊಂಡು ಕೂತ್ಕೋಬೇಕಷ್ಟೇ. ಈಗ ನಿನ್ನ ಮಗಳಿಗೆ ಮನೆಯವರು ಎಲ್ಲರೂ ಸೇರ್ಕೊಂಡು ಬ್ರೈನ್ ವಾಶ್ ಮಾಡ್ತಿದ್ದಾರೆ. ನಿನ್ನ ಮಗಳು ಅವ್ರ ತಾಳಕ್ಕೆ ತಕತೆ 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 ಅಂತ ಕುಣಿತಿದ್ದಾಳೆ. ಅದೇನೋ ಮದ್ವೆಗಿದ್ವಿ ಅಂತೆಲ್ಲ ಮಾತಾಡ್ತಿದಾರಪ್ಪ. ಹಿಂಗೆ ಬಿಟ್ರೆ ನಿನ್ ಮಗಳು ಬದುಕನ್ನ ಬುಗುರಿ ತರ ಗಿರ 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 ಅಂತ ತಿರುಗಿಸ್ಬಿಡ್ತಾರೆ. ಅಷ್ಟ್ರೊಳಗೆ ನೀನ್ ಇವ್ರಿಗೆಲ್ಲ ತಿರುಗಿ ಬೀಳ್ಬೇಕು ಬ್ರೋ. ಓಹ್ ಹೌದಾ, ನಾನು ಅಲ್ಲಿಗೆ ಬಂದು ಮಾತಾಡ್ತೇನೆ. ಅಂತೂ ನಮ್ಮ ಶ್ರೀವಲ್ಲಿ ಮದುವೆಗೆ ಒಪ್ಕೊಂಡಿದ್ದಾಯ್ತು. ಒಂದು ಒಳ್ಳೆ ಚಿನ್ನದಂತ ಹುಡುಗನ್ ತಂದು ಮದುವೆ ಮಾಡಿದ್ರೆ ಮುಗೀತು. ಹೌದೌದು, ಶ್ರೀವಲ್ಲಿನ ಇಷ್ಟಪಡೋ ಅಲ್ಲ ಮುಖ್ಯವಾಗಿ ಶ್ರೀವಲ್ಲಿಗೆ ಇಷ್ಟ ಆಗುವಂಥ ಹುಡುಗನ ಹುಡುಕ್ಬೇಕು. ಹಾಂ, ಬರೀ ಶ್ರೀವಲ್ಲಿಗೆ ಇಷ್ಟ ಆದರೆ ಸಾಕಾ? ಹಾಂ, ಶ್ರೀವಲ್ಲಿನ ಮದುವೆ ಆಗೋ ಹುಡುಗ ಅವರಮ್ಮ ಇಂದ್ರಮ್ಮವ್ರಿಗೆ ಇಷ್ಟ ಆಗೋದು ಬೇಡವಾ? ನೀವೆಲ್ಲರೂ ಅವ್ರನ್ನೇ ಮರ್ತ್ಬಿಟ್ಟಿದ್ದೀರಾ. ಅಯ್ಯೋ ಹೌದಲ್ವಾ, ಇಂದ್ರಮ್ಮನ್ನೇ ಮರ್ತ್ಬಿಟ್ಟಿದ್ದೀವಿ. ಶ್ರೀವಳ್ಳಿ ಏನೋ ತನ್ನ ನಿರ್ಧಾರ ಬದಲಾಯಿಸ್ಕೊಂಡ್ಲು. ಆದರೆ ಇಂದ್ರಮ್ಮ ಇದಕ್ಕೆಲ್ಲ ಒಪ್ಕೋಬೇಕಲ್ಲ. ಖಂಡಿತ ಒಪ್ಕೋತಾರೆ. ನೀವ್ಯಾಕೆ ತಲೆ ಕೆಡಿಸ್ಕೋತೀರಿ? ಇಲ್ಲ, ನಾನು ಹೇಳಿಲ್ವಾ, ಇನ್ನು ಮುಗೀತು ಕತೆ. ನಾವು ಶ್ರೀವಳ್ಳಿ ತಲೆ ಕೆಡಿಸಿದ್ದೀವಿ ಅಂತ ದೊಡ್ಡ ಜಗಳನೇ ಮಾಡ್ತಾಳೆ ಇಂದ್ರಮ್ಮ. ಖಂಡಿತ ಇಲ್ಲ. ನಂದಿನಿಯವ್ರೆ, ಈ ಮನೆಯವರೆಲ್ಲ ನಿಮ್ಮನ್ನ ದೇವತೆ ಅನ್ಬೇಕಾದ್ರೆ ತುಂಬಾ ಕೋಪ ಬರ್ತಿತ್ತು, ಹೊಟ್ಟೆ ಉರಿತಿತ್ತು. ಆದ್ರೆ ಆಮೇಲೆ ಗೊತ್ತಾಯ್ತು ಯಾಕೆ ಇವರೆಲ್ಲ ನಿಮ್ಮನ್ನ ದೇವತೆ ಅಂತ ಕರೀತಾರೆ ಅಂತ.